ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡೋಣ. ಇತಿಹಾಸಕ್ಕೆ ಸಂಬಂಧಿಸಿದ ವಿಚಾರಗಳು. ಮೊದಲನೇದಾಗಿ, ಇತಿಹಾಸದ ನಿರೂಪಣೆಯಲ್ಲಿರುವ ಕಾಲಗಣನೆ ಯಾವುದು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಾಮಾನ್ಯ ಶಕ ಅನ್ನುವಂಥದ್ದು ಇತಿಹಾಸದ ನಿರೂಪಣೆಯಲ್ಲಿರುವಂಥ ಕಾಲಗಣನೆಯನ್ನು ಸಾಮಾನ್ಯ ಶಕದ ಮೂಲಕ ಗಣನೆ ಮಾಡಲಾಗುತ್ತೆ. ಜೀವ ವಿಕಾಸದ ಆದಿಯಲ್ಲಿ ಮೊದಲು ವಿಕಾಸವಾದಂಥ ಜೀವಿಗಳು ಯಾವುವು ಅಂದರೆ ಅದು ಏಕಕೋಶ ಜೀವಿಗಳು. ಅಂದರೆ ಜೀವ ವಿಕಾಸ ಆದಾಗ ಆ ಒಂದು ಸಂದರ್ಭದಲ್ಲಿ ಆ ಒಂದು ಆದಿಯಲ್ಲಿ ಮೊದಲು ವಿಕಾಸವಾದಂಥ ಜೀವಿಗಳು ಏಕಕೋಶ ಜೀವಿಗಳು ಅಂತ ಹೇಳಿದರೆ ತಪ್ಪಾಗಲಾರ್ದು. ನೆಕ್ಸ್ಟ್ ನಾವು ನೋಡೋದಾದರೆ, ಹರಪ್ಪ ನಾಗರಿಕತೆಯ ಕಾಲ ಇತಿಹಾಸದ ಯಾವ ಕಾಲಘಟ್ಟಕ್ಕೆ ಸೇರುತ್ತೆ ಅಂದರೆ ತಾಮ್ರ ಮತ್ತು ಕಂಚಿನ ಶಿಲಾಯುಗದಲ್ಲಿ ಈ ಹರಪ್ಪ ನಾಗರಿಕತೆಯ ಕಾಲ ಕಂಡುಬರುತ್ತೆ. ಹರಪ್ಪ ನಾಗರಿಕತೆ ಈ ತಾಮ್ರ ಮತ್ತು ಕಂಚಿನ ಶಿಲಾಯುಗದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ನಾವು ನೋಡೋದಾದರೆ, ಜಗತ್ತಿನ ಅತಿ ಎತ್ತರದ ಬುದ್ಧ ಮೂರ್ತಿ ಇರುವಂಥ ಸ್ಥಳ ಯಾವುದು ಅಂದರೆ ಆಫ್ಘಾನಿಸ್ತಾನದ ಬಾಮಿಯಾನದಲ್ಲಿ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಕಂಡು ಬರುತ್ತದೆ. ನೆಕ್ಸ್ಟ್ ನಾವು ನೋಡೋದಾದರೆ, ಪ್ರಾಚೀನ ಕಾಲದಲ್ಲಿ ಗುಜರಾತಿನ ಸೂರತ್ ಪ್ರಸಿದ್ಧವಾದದ್ದು ಏನಕ್ಕೆ ಅಂದರೆ ಪ್ರಾಚೀನ ಕಾಲದಲ್ಲಿ ಗುಜರಾತ್ನ ಸೂರತ್ ಸ್ಥಳ ಯಾವ ಒಂದು ಕ್ಷೇತ್ರಕ್ಕೆ ಪ್ರಸಿದ್ಧವಾಗಿತ್ತು ಅಂದರೆ ನೌಕಾಯಾನ ಕ್ಷೇತ್ರಕ್ಕೆ ಅದು ಭಾಳಷ್ಟು ಪ್ರಸಿದ್ಧವಾಗಿತ್ತು. ಇನ್ನು ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂದರೆ ವಿಲಿಯಂ ಜೋನ್ಸ್ ಅವರು ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಗಗ್ಗರ್ ಆಕ್ರಾ ನದಿಯನ್ನು ಪ್ರಾಚೀನ ಕಾಲದಲ್ಲಿ ಏನೆಂದು ಕರೆಯುತ್ತಿದ್ದರು ಅಂದರೆ ಸರಸ್ವತಿ ನದಿ ಅಂತೇಳಿ ಈ ಗಗ್ಗರ್ ಆಕ್ರಾ ನದಿಯನ್ನು ಪ್ರಾಚೀನ ಕಾಲದಲ್ಲಿ ಕರೀತಾ ಇದ್ದರು. ಬುದ್ಧನಿಗೆ ಜ್ಞಾನೋದಯವಾದಂಥ ಸ್ಥಳ ಯಾವುದು ಅಂದರೆ ಬಿಹಾರದ ಗಯಾ ಸ್ಥಳದಲ್ಲಿ ಬುದ್ಧನಿಗೆ ಒಂದು ಜ್ಞಾನೋದಯ ಆಗ್ತದೆ. ಬುದ್ಧನ ಉಪದೇಶಗಳಿರುವಂಥ ಪ್ರಾಚೀನ ಗ್ರಂಥ ಯಾವುದು ಅಂದರೆ ಸುತ್ತ ಪೀಠಕ ಏನಿದೆ ಅದು ಬುದ್ಧನ ಉಪದೇಶಗಳಿರುವಂಥ ಪ್ರಾಚೀನ ಗ್ರಂಥ ಆಗಿದೆ. ಜೈನ ಧರ್ಮದ ಮೊದಲ ತೀರ್ಥಂಕರು ಯಾರು ಅಂದರೆ ಋಷಭನಾಥ ಅಥವಾ ಋಷಭದೇವ ಏನಿದ್ದಾರೆ ಅವರು ಜೈನ ಧರ್ಮದ ಮೊದಲ ತೀರ್ಥಂಕರರು ಆಗಿದ್ದಾರೆ. ಈ ಮಹಾವೀರನ ಅನುಯಾಯಿಗಳನ್ನು ಏನೆಂದು ಕರೀತಾರೆ ಅಂದರೆ ದಿಗಂಬರ ಅಂಥೇಳಿ ಕರೀತಾರೆ. ಮಹಾವೀರನ ಇಂದಿನ ಹೆಸರೇನು ಅಂದರೆ ವರ್ಧಮಾನ ಅನ್ನುವಂಥ ಹೆಸರು ಮಹಾವೀರನಿಗೆ ಇತ್ತು. ನಾವು ನೆಕ್ಸ್ಟ್ ನೋಡೋದಾದರೆ, ತಿರುಕುರಳ್ ಕೃತಿಯ ರಚನಾಕಾರರು ಯಾರು ಅಂದರೆ ತಿರುವಳ್ಳವರ್ ಏನಿದ್ದಾರೆ ಈ ತಿರುಕುರಳ್ ಕೃತಿಯ ರಚನಾಕಾರರಾಗಿದ್ದಾರೆ. ತಿರುಕುರಳ್ ಕೃತಿಯ ರಚನೆಯನ್ನು ಮಾಡಿದವರು ತಿರುವಳ್ಳವರ್. ಇನ್ನು ಶಾತವಾಹನರ ರಾಜಧಾನಿ ಯಾವುದು ಅಂದರೆ ಪೈಠಾಣ ಅಥವಾ ಪ್ರತಿಷ್ಠಾನಪುರ ಏನಿದೆ ಅದು ಶಾತವಾಹನರ ರಾಜಧಾನಿ ಆಗಿತ್ತು. ಕಾತಂತ್ರ ವ್ಯಾಕರಣ ಕೃತಿಯನ್ನು ಬರೆದವರು ಯಾರು ಅಂದರೆ ಸರ್ವವರ್ಮ ಅನ್ನುವಂಥವರು ಈ ಕಾತಂತ್ರ ವ್ಯಾಕರಣ ಕೃತಿಯನ್ನು ಬರೀತಾರೆ. ಬಾದಾಮಿ ಯಾವ ಜಿಲ್ಲೆಗೆ ಸೇರಿದ್ದು? ಬಾದಾಮಿಯು ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಇನ್ನು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಯಾವುದನ್ನು ಕರೀತಾರೆ ಅಂದರೆ ಐಹೊಳೆಯನ್ನು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂಥೇಳಿ ಕರೀತಾರೆ. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂದರೆ ಮೌರ್ಯ ಸಾಮ್ರಾಜ್ಯ ಏನಿದೆ ಇದನ್ನು ಭಾರತದ ಮೊದಲ ಸಾಮ್ರಾಜ್ಯ ಅಂತ ಕರೀತಾರೆ. ಈ ಸಾಮ್ರಾಜ್ಯವನ್ನು ಚಂದ್ರಗುಪ್ತ ಮೌರ್ಯ ಸ್ಥಾಪನೆ ಮಾಡ್ತಾರೆ. ಆ ಮೂಲಕ ಚಂದ್ರಗುಪ್ತ ಮೌರ್ಯ ಭಾರತದ ಮೊದಲ ರಾಜ ಆಗ್ತಾನೆ. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲಕ ಪ್ರಜಾಪಾಲನೆಗೆ ಆದ್ಯತೆ ನೀಡಿದಂಥ ಮೊದಲ ದೊರೆ ಯಾರು ಇದ್ದರೆ ಅದು ನಮ್ಮ ಅಶೋಕ ಮಹಾಶಯ ಅಥವಾ ಅಶೋಕ ರಾಜ ಅಂಥೇಳಿ ಇದ್ದರೆ ತಪ್ಪಾಗಲಾರ್ದು. ಇನ್ನು ಭಾರತ ಸರ್ಕಾರದ
ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿರುವಂಥ ಶಾಲಿವಾಹನ ಶಕೆ ವರ್ಷವನ್ನು ಆರಂಭಿಸಿದಂಥ ಕುಶಾನರ ದೊರೆ ಯಾರಪ್ಪ ಅಂದರೆ ಕನಿಷ್ಕ. ಕನಿಷ್ಕ ಈ ಒಂದು ಶಾಲಿವಾಹನ ಶಕೆ ವರ್ಷವನ್ನು ಪ್ರಾರಂಭ ಮಾಡ್ತಾನೆ. ಇದು ನಮ್ಮ ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷ ಆಗಿದೆ. ಈ ಒಂದು ಕ್ಯಾಲೆಂಡರ್ನ ಈ ಒಂದು ಶಾಲಿವಾಹನ ಶಕೆಯನ್ನು ಆಧಾರವಾಗಿ ಇಟ್ಕೊಂಡು ತಯಾರನ್ನು ಮಾಡ್ತಾರೆ. ಇನ್ನು ವಿಕ್ರಮಾದಿತ್ಯ ಎಂಬ ಬಿರುದು ಹೊಂದಿದ್ದಂಥ ರಾಜ ಯಾರಪ್ಪ ಅಂದರೆ 2ನೇ ಚಂದ್ರಗುಪ್ತ. ಇವನು ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳಲ್ಲಿ ಇವನು ಕೂಡ ಒಬ್ಬ. ಇವನಿಗೆ ಈ ಒಂದು ವಿಕ್ರಮಾದಿತ್ಯ ಎಂಬ ಬಿರುದು ಇತ್ತು ನಮ್ಮ 2ನೇ ಚಂದ್ರಗುಪ್ತನಿಗೆ. ಈ ಪಾದರಸವನ್ನು ಔಷಧಿಯಾಗಿ ಮೊದಲ ಬಾರಿಗೆ ಬಳಕೆ ತಂದವರು ಯಾರು ಅಂದರೆ ನಮ್ಮ ಭಾರತೀಯರು. ನಮ್ಮ ಭಾರತೀಯರು ಈ ಒಂದು ಪಾದರಸವನ್ನು ಔಷಧಿಯಾಗಿ ಮೊದಲು ಬಳಕೆಗೆ ತಂದವರು ನಮ್ಮ ಭಾರತೀಯರು. ಈ ನಳಂದ ವಿಶ್ವವಿದ್ಯಾಲಯ ಇದ್ದಂಥ ರಾಜ್ಯ ಬಿಹಾರ ರಾಜ್ಯ. ಭಾರತದ ಪ್ರಾಚೀನ ವಿಶ್ವವಿದ್ಯಾಲಯ ಈ ನಳಂದ ವಿಶ್ವವಿದ್ಯಾಲಯ. ಇದು ಇದ್ದದ್ದು ಬಿಹಾರ ರಾಜ್ಯದಲ್ಲಿ ಈ ಒಂದು ವಿಶ್ವವಿದ್ಯಾಲಯ ಇತ್ತು. ಇನ್ನು ಬಪ್ಪರವಾಲ್ ಎಂಬ ಬಿರುದನ್ನು ಹೊಂದಿದಂಥ ರಾಜ ಯಾರಪ್ಪ ಅಂದರೆ ಕೊಮ್ಮಾಣ. ರಜಪೂತರ ದೊರೆಯಾದಂಥ ಕೊಮ್ಮಣ್ಣ ಬಪ್ಪರವಾಲ್ ಅನ್ನುವಂಥ ಬಿರುದನ್ನು ಹೊಂದಿರ್ತಾನೆ ಕೊಮ್ಮಣ್ಣ. ಇನ್ನು ಅಹೋಮ್ ರಾಜಮನೆತದ ಆಳ್ವಿಕೆ ಪ್ರಾರಂಭಿಸಿದವರು ಯಾರಪ್ಪ ಅಂದರೆ ಕಹೋಫಾ. ಈ ಒಂದು ಅಹೋಮ್ ಮನೆತನದ ಒಂದು ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ ಕಹೋಫಾ. ಇದಿಷ್ಟು ಇವತ್ತಿನ ತರಗತಿ. ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ತರಗತಿಯಲ್ಲೇ ಸಿಗ್ತೇನೆ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.